ಹಂಗೆ ಉರ್ಸೋದು ಅಥವಾ ರಾಜಕೀಯವಾಗಿ ವೈಷಮ್ಯ ಹರಡೋದು ನಿಮ್ ಉದ್ದೇಶ ಅಲ್ಲ ಅಂತ ಈ ನೀವ್ ತರ ಹೇಳ್ತೀರಿ. ಅವರು ಒಂದು ಅವ್ರದೇ ಕುಟುಂಬಸ್ಥರು ಬ್ಯಾನರ್ನ ನಿಮಗ್ ಇಶ್ಯೂ ಕಾಲ್ ತಗೊಂಡು ಮಾಡ್ತಾರೆ ಅಂತ ದೊಡ್ಡ ಹೇಳ್ತೀರಿ. ಆದ್ರೆ ನಮಗೆ ಆ ಕಡೆಯಿಂದ ಬರ್ತಿರೋ ಪ್ರತಿಕ್ರಿಯೆಗಳು ಹೇಗಿದೆ ಅಂತಂದ್ರೆ, ಭರತ್ ರೆಡ್ಡಿ ಅವರೇ, ಈ ದುಶ್ಮನಿ ಅನ್ನೋದೇನಿದೆ ರಾಜಕೀಯ, ಇದು ನಾರಾ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವ್ರ ಕಾಲದ್ದಲ್ಲ, ನಿಮ್ ತಂದೆಯವ್ರ ಕಾಲ. ನಂಗೆ ಕ್ಷಮೆ ಇರ್ಲಿ, ಅವರು ವಯಸ್ಸಿನಲ್ಲಿ ದೊಡ್ಡವರು, ಹಿರಿಯರು, ರಾಜಕೀಯದಲ್ಲಿ ನಾನು ಚಿಕ್ಕೋಳಿರ್ಬಹುದು, ಬಟ್ ಅವ್ರು ಮಾತನಾಡಿದಾರೆ. ಹಾಗಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಸೂರ್ಯನಾರಾಯಣ ರೆಡ್ಡಿ ಅವರೇ ಕ್ರಿಮಿನಲ್ಲು, ಅವ್ರ ಇಡೀ ಕುಟುಂಬ ಕ್ರಿಮಿನಲ್ಸು. ಮೇಡಮ್, ಹಾಗಾಗಿ ಭರತ್ ನಮ್ಮ ರೆಡ್ಡಿ ಅವರಿಂದ ಕೂಡ ಇದನ್ನ ಬಿಟ್ಟು ಬೇರೆ ಏನ್ ನಿರೀಕ್ಷೆ ಮಾಡಬಹುದು? ಜನಾರ್ದನ್ ರೆಡ್ಡಿ ಅವ್ರ ಹೇಳಿಕೆ ಸರ್ ಇದು. ನನ್ನ ಕುಟುಂಬದ ಹಿನ್ನೆಲೆ ಬಗ್ಗೆ ಇಡೀ ಕರ್ನಾಟಕದಲ್ಲಿ ತಿಳ್ಕೊಳ್ಳಿ ಹೇಳ್ತಾರೆ. ನಮ್ಮ ತಂದೆಯವರು ಈ ಸೌತ್ ಇಂಡಿಯಾಗೆ ನಂಬರ್ 1 ಗ್ರಾನೈಟ್ ಎಕ್ಸ್ಪೋರ್ಟರ್. ಇವಾಗಿಂದಲ್ಲ, 40 ವರ್ಷದಿಂದ, 45 ವರ್ಷದಿಂದ ನಮ್ಮ ಕಂಪ್ನಿ ಸ್ಥಾಪನೆ ಆಗಿ 45 ವರ್ಷ. ಸೌತ್ ಇಂಡಿಯಾಗೆ ಇದು ಗ್ರಾನೈಟ್ ಎಕ್ಸ್ಪೋರ್ಟ್ರಲ್ಲಿ ನಮ್ಮ ತಂದೆಯವರು ನಂಬರ್ 1. ಯಾರನ್ನು ಕರ್ನಾಟಕದಿಂದ, ಸೌತ್ ಇಂಡಿಯಾದಿಂದ ಆಫ್ರಿಕಾಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಗ್ರಾನೈಟು ಬೇರೆ ಮೈನಿಂಗ್ ಮಾಡ್ತಾರಂತಂದರೆ ನಾವಿದ್ದೀವಿ ಹೊರತು ಅದು ಜಂಬಕ್ಕೆ ಹೇಳ್ತಾ ಇಲ್ಲ. ನಮ್ಮ ಕಡೆಯಿಂದ ಏನು ಕೊಡುಗೆ ಇದೆ ಅಂತ ಹೇಳ್ತೀವಿ. ನಾವು ಪ್ರತಿ ವರ್ಷ ಬೆಸ್ಟ್ ಮೈನಿಂಗ್ ಅವಾರ್ಡ್ ತೊಗೊಳೋರು, ಬೆಸ್ಟ್ ಎಕ್ಸ್ಪೋರ್ಟ್ ಅವಾರ್ಡ್ ತೊಗೊಳೋರು. ನಾವು ಟ್ಯಾಕ್ಸ್ ಕಟ್ಟಿ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಸರ್ಕಾರಕ್ಕೆ ನಾವು ಡಿಕ್ಲೇರ್ ಮಾಡೋಂಥವ್ರು. ನಮ್ಮ ತಂದೆಯವರು ಅವ್ರ ಇತಿಹಾಸದಲ್ಲಿ 1500 ಗುಡಿಗಳ್ನ ಕಟ್ಟಿಸಿದ್ದಾರೆ. ತಾವು ಯಾವ್ದನ್ನ ಮಂತ್ರಾಲಯಕ್ಕೆ ಹೋಗ್ಬೋದು, ಬೇರೆ ಬೇರೆ ಮಂದಿರಗಳಿಗೆ ಹೋಗ್ಬೋದು, 1500 ಗುಡಿಗಳು. ನಮ್ಮ ತಂದೆನ ಈ ಕುರುಗೋಡು ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ ತಾವು ಎಲ್ಲಿ ಹೋಗಿ ಕೇಳಿದ್ರು ಕೂಡ ಕೊಡುಗೈ ದಾನಿ ಸೂರ್ಯನಾರಾಯಣ ರೆಡ್ಡಿ ಅಂತವ್ರು ಇರುತ್ತೋ, ಯಾರು ಕ್ರಿಮಿನಲ್ ಅಂತಲ್ಲ ಹೇಳಲ್ಲ.